ದೇವರಿಗೆ ಗೊತ್ತಿತ್ತು ಮುಂಚೆನೇ, ಯಾವುದಾದ್ರೂ ಮನುಷ್ಯನಿಗೆ ಈ ಮುದ್ರೆ ಒತ್ತಕ್ಕೆ ಬಿಟ್ಬಿಟ್ರೆ ಕಾಸು ಕೊಟ್ಟು ಮನುಷ್ಯನ ಬುಟ್ಟಿಗೆ ಹಾಕ್ಕೊಬಿಡ್ತಾರೆ. ಆದ್ದರಿಂದ ಇದು ನಾನೇ ಒತ್ತೀನಿ ಅಂದರು ದೇವರು. ನಾನು ಮಾಡ್ತೀನಿ ಕೆಲಸ ಅಂತ. ನೀವು ಬೇಕಾದರೆ ಎಣ್ಣೆ ಹಚ್ಕೊಳ್ಳಿ ತಲೆ ಮೇಲೆ, ನೀರಲ್ಲಿ ಮುಳುಗಿಸಿ ಎತ್ತಿ ನೀರು ಹಾಕಿ ಅದೆಲ್ಲ ನೀವು ಯಾರು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ಒಳಗಡೆ ಕೆಲಸ ನೀವು ಮಾಡೋದು ಬೇಡ, ನಿಮ್ಮಿಂದ ಆಗೋದಿಲ್ಲ. ಒಳಗಡೆ ನಾನು ಮಾಡ್ತೀನಿ. ಯಾಕೆಂದರೆ ಇವ್ರನ್ನ ಈ ಕಾನಾನ್ ದೇಶ ಅಂತಕ್ಕಂಥ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗೋದಲ್ಲ ನನ್ನ ಕೆಲಸ. ಈಗ ಶಾಶ್ವತವಾದ ಸ್ವರ್ಗ ರಾಜ್ಯಕ್ಕೆ ನನ್ನ ಹತ್ರ ಕರ್ಕೊಂಡು ಬರಬೇಕು. ಆ ಪರಿಶುದ್ಧವಾದ ಜಾಗಕ್ಕೆ, ಅತಿ ಪರಿಶುದ್ಧವಾದ ಮೋಸ್ಟ್ ಹೋಲಿ ಪ್ಲೇಸ್ಗೆ, ಅತಿ ಪರಿಶುದ್ಧವಾದ ಸ್ಥಳ ಸ್ವರ್ಗ, ಅಲ್ಲಿಗೆ ಕರ್ಕೊಂಡು ಬರಬೇಕು. ಆದ್ದರಿಂದ ನೀವು ಒತ್ತಿದ ಮುದ್ರೆಯಲ್ಲಿ, ನೀವು ಮಾಡಿದ ಸುನ್ನತಿಯಲ್ಲೆಲ್ಲ ಅಲ್ಲಿ ಬರಲಿಕ್ಕಾಗೋದಿಲ್ಲ. ಯಾಕೆಂದರೆ ನಿಮಗೆ ಯಾರ್ದು ಹೃದಯ ಗೊತ್ತಿಲ್ಲ. ಅದರಿಂದ ಹೃದಯ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಇರುವ ನಾನೇ, ಅಂದರೆ ದೇವರೇ ಹೇಳ್ತಾರೆ, ನಾನು ಇವರಿಗೆ ಮುದ್ರೆ ಒತ್ತೀನಿ, ಯಾರು ಓಕೆ ಅಲ್ಲ ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ದೇವರು ಡಿಸೈಡ್ ಮಾಡ್ತಾರೆ. ಅದರ ಕುರಿತಾಗಿ ಒಂದು ವಾಕ್ಯ ನಾವು ನೋಡೋದಾದರೆ, ರೋಮನ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ, ರೋಮನ್ಸ್ ಚಾಪ್ಟರ್ 2 ಅಲ್ಲಿ 28-29ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಬಾಹ್ಯ ಆಚರಣೆಯಲ್ಲಿ ಮಾತ್ರ ಯಹೂದ್ಯನಾಗಿರುವವನು ನಿಜವಾದ ಯಹೂದ್ಯನಲ್ಲ, ಅಂತೆಯೇ ನಿಜವಾದ ಸುನ್ನತಿ ಅನ್ನೋದು ಹಾಗಾದರೆ ಇದೇ ಈಗ ನಮ್ಮ ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಿಗೆ ತೆಗೆದುಕೊಳ್ಳೋದಾದರೆ, ಬಾಹ್ಯ ಆಚರಣೆಯಲ್ಲಿ ಮಾತ್ರ ಕ್ರೈಸ್ತನಾಗಿರುವವನು ನಿಜವಾದ ಕ್ರೈಸ್ತನಲ್ಲ, ಆದರೆ ಡಮ್ಮಿ ಅಂತ. ಬಾಹ್ಯಾಚರಣೆಯಲ್ಲಿ ಕ್ರೈಸ್ತರು. ನಮಗೆಲ್ಲರಿಗೂ ಬಾಹ್ಯವಾದ ಆಚರಣೆಗಳಾಗಿದೆಯಾ? ಬಾಹ್ಯವಾಗಿ ನಾವು ಕ್ರೈಸ್ತರೇನಾ? ಹೌದು ಅಲ್ವಾ? ಸೊ ಬಾಹ್ಯಾಚರಣೆಯಲ್ಲಿ ಮಾತ್ರ ಕ್ರೈಸ್ತರಾಗಿರುವವರು ಕ್ರೈಸ್ತರಲ್ಲ. ಬಾಹ್ಯಾಚರಣೆ ತಪ್ಪು ಅಂತ ಹೇಳ್ತಾ ಇಲ್ಲ, ಬೇಡ ಅಂತ ಹೇಳ್ತಾ ಇಲ್ಲ, ಸರಿ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಾಹ್ಯವಾದ ಆಚರಣೆ ಓಕೆ, ದೀಕ್ಷಾ ಸ್ನಾನ ಒಂದು ಬಾಹ್ಯವಾದ ಆಚರಣೆ ಓಕೆ, ಬೇಕು. ಆದರೆ ಒಳಗಡೆಗೇನು ಆಗದೆ ಇದ್ದರೆ ಹೊರಗಡೆದು ಮಾತ್ರ ಆಗಿದ್ದು ಪ್ರಯೋಜನ ಇಲ್ಲ. ಇಲ್ಲಿ ಹೊರಗಡೆ ಸುನ್ನತಿ ಆಗಿದೆ, ಬಾಹ್ಯ ಆಚರಣೆ ಯಾರು ಕೊಟ್ಟಿದ್ದದು? ಸುನ್ನತಿ ಒಂದು ನಿಯಮವಾಗಿ ಮಾಡಿಕೊಳ್ಳೇಬೇಕು ಅಂತ ನಿಯಮ ಕೊಟ್ಟಿದ್ದು ಯಾರು? ಮೋಶೆ ಕೊಟ್ಟಿದ್ದ, ದೇವರು ಕೊಟ್ಟಿದ್ದ? ದೇವರು ಕೊಟ್ಟಿದ್ದಲ್ವಾ? ದೇವರು ಕೊಟ್ಟಿದ್ದ ನಿಯಮನ ದೇವರೇ ಹೇಳ್ತಾ ಇದ್ದಾರೆ, ನೀನು ಹೊರಗಡೆ ಸುನ್ನತಿ ಮಾಡ್ಕೊಂಡು ಪ್ರಯೋಜನ ಇಲ್ಲ ಅಂತ. ಮಾಡ್ಕೋಬೇಕು ಅಂತ ಹೇಳಿದ್ದು ಯಾರು? ದೇವರು. ಹಾಗಾದರೆ ಅದರ ಹಿಂದೆ ಉದ್ದೇಶ ಇದೆ, ದೇವರದೊಂದು ಉದ್ದೇಶ ಇದೆ. ಅವ್ರು ನನ್ನ ಜನರಾಗಿ ಬದುಕಬೇಕು. ನೀನು ಈಗ ಮದುವೆ ಅನ್ನೋದೊಂದು ಸಂಸ್ಕಾರ, ಒಂದು ಬಾಹ್ಯ ಆಚರಣೆ. ಉದ್ದೇಶ ಏನು? ಗಂಡ ಹೆಂಡತಿ ಇಬ್ಬರು ಚರ್ಚಿಗೆ ಬಂದು ವಾಗ್ದಾನ ಮಾಡಿ ತಾಳಿ ಕಟ್ಕೊಂಡು ಅಥವಾ ರಿಂಗ್ ಚೇಂಜ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗಿ ಮನೆಗೆ ಹೋಗೋದಾ? ಅದೇನೋ ಉದ್ದೇಶ? ಅದೇನಾ? ಏನು ಉದ್ದೇಶ? ಇದರ ಉದ್ದೇಶ ಏನು ಕೇಳಿದರೆ, ಅವರು ಇನ್ನು ಮುಂದೆ ಒಬ್ಬರಲ್ಲ ಅಥವಾ ಇಬ್ಬರಲ್ಲ, ಒಂದೇ ಶರೀರವಾಗಿ ಒಂದಾಗಿ ಬದುಕೋದು, ಯೂನಿಟಿಯಲ್ಲಿ ಬದುಕೋದು. ಅದರ ಮುಖಾಂತರ ದೇ ಆರ್ ಬ್ರಿಂಗಿಂಗ್ ಗ್ಲೋರಿ ಟು ಗಾಡ್ ಥ್ರೂ ದಟ್ ಒನ್ನೆಸ್. ಸತಿಪತಿ, ಶಿರಸ್ಸು ಮತ್ತು ಶರೀರ, ಸಭೆ ಮತ್ತು ಯೇಸು ಹೇಗೆ ಒಂದು, ಹಾಗೆಯೇ ಒಂದು ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಆ್ಯಂಡ್ ಹಿಸ್ ಚರ್ಚ್. ಫ್ಯಾಮಿಲಿ ಇಸ್ ದ ರಿಫ್ಲೆಕ್ಷನ್ ಆಫ್ ಕ್ರೈಸ್ಟ್ ಆ್ಯಂಡ್ ಹಿಸ್ ಚರ್ಚ್. ಯೇಸು ಮತ್ತು ಸಭೆ ಹೇಗೆ ಒಂದೇ ಆಗಿದೆಯೋ ಅದೇ ರೀತಿಯಲ್ಲಿ ಒಂದು ಕುಟುಂಬ, ಗಂಡ ಹೆಂಡತಿ ಜೀವನ ಯೇಸುವನ್ನು ತೋರಿಸ್ಬೇಕು. ದ್ಯಾಟ್ ಇಸ್ ದ ಇಂಟೆನ್ಷನ್, ಅದು ಉದ್ದೇಶ. ಈ ಬಾಹ್ಯ ಕಾರ್ಯದ ಉದ್ದೇಶ ಇದು. ಇಲ್ಲದೇ ಇದ್ದರೆ ಈ ಬರೀ ಬಾಹ್ಯ ಕಾರ್ಯದಿಂದ ಏನು ಪ್ರಯೋಜನ ಇಲ್ಲ. ಅದೇ ರೀತಿ ದೀಕ್ಷಾ ಸ್ನಾನ ಕೂಡ ಒಳ್ಳೆಯದೇ, ಬೇಕು, ಬೇಡ ಅಂತಲ್ಲ, ಅಲ್ಲಗಳಿತಾ ಇಲ್ಲ ದೇವರು. ಅದರ ಉದ್ದೇಶ ಏನು? ಇನ್ನು ಮುಂದೆ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ, ಕ್ರಿಸ್ತನಿಗಾಗಿ ಬದುಕುವವನಾಗಿದ್ದೇನೆ ಎಂದು ಬದುಕಿ ತೋರಿಸಿದರೆ ನೀನು ಪಡೆದುಕೊಂಡ ದೀಕ್ಷಾ ಸ್ನಾನಕ್ಕೆ ಅರ್ಥ ಇದೆ. ಇಲ್ಲದೆ ಇದ್ದರೆ ನಾಟಕ ಮಾಡ್ದಂಗೆ ಆಯಿತು, ಅಪಾರ್ಥ ಆಯಿತು, ಅಪ್ರಯೋಜಕವಾಯಿತು, ಪ್ರಯೋಜನ ಇಲ್ಲದಂಗೆ ಆಯಿತು. ಇಲ್ಲಿ ವಾಕ್ಯ ಹೇಳುತ್ತೆ, ಬಾಹ್ಯಾಚರಣೆಯಲ್ಲಿ ಮಾತ್ರ ಯಹೂದ್ಯನಾಗಿರುವವನು ನಿಜವಾದ ಯಹೂದ್ಯನಲ್ಲ, ಅಂತೆಯೇ ಸುನ್ನತಿಯು ಕೇವಲ ಬಾಹ್ಯ ಲಕ್ಷಣವುಳ್ಳ ಶಾರೀರಿಕ ಪದ್ಧತಿ ಅಲ್ಲ. ನೆಕ್ಸ್ಟ್ ವಾಕ್ಯ 29ನೇ ವಾಕ್ಯ, ಇಂಪಾರ್ಟೆಂಟ್ ವಾಕ್ಯ. ಯಾರು ಅಂತರಂಗದಲ್ಲಿ ಯಹೂದ್ಯನಾಗಿರುತ್ತಾನೋ, ಯಾರು ಅಂತರಂಗದಲ್ಲಿ ಕ್ರೈಸ್ತನಾಗಿರುತ್ತಾನೋ ಅವನೇ ನಿಜವಾದ ಕ್ರೈಸ್ತ.
ನಿಜವಾದ ಕ್ರಿಶ್ಚಿಯನ್ ಯಾರು ಕೇಳಿದರೆ ಹೊರಗಡೆ ಆದವರಲ್ಲ, ಒಳಗಡೆ ಆದವರು. ಈ ಒಳಗಡೆ ಆದವ್ರು ಯಾರು ಅಂತ ಗೊತ್ತಾಗಲ್ಲ. ಸ್ವಲ್ಪ ಸ್ವಲ್ಪ ಗೊತ್ತಾಗ್ಬೋದು, ಅವರ ಜೀವನದ ಫಲದಿಂದ ಗೊತ್ತಾಗ್ಬೋದು. ಪೂರ್ತಿ ಗೊತ್ತಾಗೋದು ದೇವರಿಗೆ ಮಾತ್ರನೇ. ಅದು ಯಾವಾಗ ತೀರ್ಮಾನ ಆಗುತ್ತೆ ಕೇಳಿದರೆ ತೀರ್ಪಿನ ದಿನ. ಅದರಿಂದನೇ ಯೇಸು ಹೇಳಿದ್ದು, ನೀವು ಯಾರಿಗೂ ತೀರ್ಪು ಕೊಡಬೇಡಿ ಅಂತ. ಯಾರಿಗೂ ತೀರ್ಪು ಕೊಡಬೇಡಿ. ನಮಗೆ ಗೊತ್ತಿಲ್ಲ ಯಾರ್ದು ಹೃದಯ. ಇಲ್ಲಿ ಇಷ್ಟು ಜನ ಇದ್ದೀವಿ ನಾವು, ಆನ್ಲೈನ್ ಆಫ್ಲೈನಲ್ಲೆಲ್ಲ ಸುಮಾರು ಜನ ಇದ್ದೀವಿ. ಇದರಲ್ಲಿ ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು, ಯಾರಿಗೂ ಗೊತ್ತಿಲ್ಲ. ಕೆಲವು ಟೈಮ್ ಬೋಧನೆ ಮಾಡೋ ನಾನು ಡೂಪ್ಲಿಕೇಟ್ ಇರ್ಬೋದು, ನೀವು ಯೋಚನೆ ಮಾಡಿರ್ಬೋದು ಇವ್ರು ಒರಿಜಿನಲ್ ಅಂತ. ಬಟ್ ತೀರ್ಪು ದೇವರು ಕೊಡ್ತಾರೆ. ಇಲ್ಲಿ ಒರಿಜಿನಲ್ ಯಾರು, ಡೂಪ್ಲಿಕೇಟ್ ಯಾರು ಅಂತ ಹೃದಯ ನೋಡಿ ದೇವರು ಡಿಸೈಡ್ ಮಾಡ್ತಾರೆ. ವಾಕ್ಯ ಹೇಳುತ್ತೆ, ಯಾರು ಅಂತರಂಗದಲ್ಲಿ ಯಹೂದ್ಯನಾಗಿರ್ತಾನೋ ಅವನೇ ನಿಜವಾದ ಯಹೂದ್ಯನು, ಯಾರು ಅಂತರಂಗದಲ್ಲಿ ಕ್ರೈಸ್ತನಾಗಿರ್ತಾನೋ ಅವರೇ ನಿಜವಾದ ಕ್ರೈಸ್ತರು. ಅಂಥವನಿಗೆ, ಇದು ಅಂಡರ್ಲೈನ್ ಮಾಡ್ಕೊಳ್ಳಿ, ಅಂಥವನಿಗೆ ಅಂಥವಳಿಗೆ ಅಂತರಂಗದಲ್ಲಿ ಸುನ್ನತಿಯಾಗಿರ್ತದೆ. ಹಾಗಾದರೆ ಅಂತರಂಗದಲ್ಲಿ ಸುನ್ನತಿ ಮಾಡಲಿಕ್ಕೆ ಯಾರಿಗಾಗುತ್ತೆ? ಮೋಶೆಗಾಗುತ್ತಾ? ಆಗಲ್ಲ. ಅಂತರಂಗದಲ್ಲಿ ಬ್ಯಾಪ್ಟಿಸಮ್ ಆಗಿರುತ್ತೆ, ಅಂತರಂಗದಲ್ಲಿ ದೀಕ್ಷೆ ಆಗಿರುತ್ತೆ. ಒಳಗಿನ ದೀಕ್ಷೆ ಕೊಡಲಿಕ್ಕೆ ಯಾರಿಗಾಗುತ್ತೆ? ಒಬ್ಬರಿಗೆ ಆಗೋದು ಅದು ದೇವರಿಗೆ ಮಾತ್ರನೇ. ಅಂತರಂಗವನ್ನು ಉಂಟು ಮಾಡಿದ ದೇವರಿಗೆ ಮಾತ್ರನೇ ಅಂತರಂಗದಲ್ಲಿ ದೀಕ್ಷೆ ಕೊಡಲಿಕ್ಕಾಗುತ್ತೆ. ಹೊರಗಡೆ ದೀಕ್ಷೆ ಯಾರು ಕೊಡ್ಬೋದು, ಒಳಗಡೆ ದೀಕ್ಷೆ ಕೊಡಲಿಕ್ಕಾಗೋದು ಒಬ್ರಿಗೆ ಮಾತ್ರನೇ, ಅದು ದೇವರಿಗೆ ಮಾತ್ರನೇ. ವಾಕ್ಯ ಹೇಳುತ್ತೆ, ಇದು ಲಿಖಿತ ಶಾಸ್ತ್ರದಿಂದ ಆದದ್ದಲ್ಲ, ದೇವರ ಆತ್ಮ ಅವರಿಂದ ಆದ ಕಾರ್ಯ. ಇಂಥವನು ಇಂಥವಳು ಮೆಚ್ಚುಗೆಯನ್ನು ಪಡೆಯುವುದು ಮನುಷ್ಯರಿಂದ ಅಲ್ಲ. ಅದರಿಂದ ಮನುಷ್ಯರ ಮೆಚ್ಚುಗೆಗೋಸ್ಕರ ಬದುಕಬೇಡಿ. ನಿಮ್ಮಲ್ಲಿ ನಿಜವಾಗ್ಲೂ ಹೋಲಿ ಸ್ಪಿರಿಟ್ ಇದ್ದರೆ ನೀವು ಯಾವ ಮನುಷ್ಯರನ್ನು ಮೆಚ್ಚಿಸೋದು ಇಲ್ಲ, ಯಾರ್ದು ಮೆಚ್ಚುಗೆನೂ ಬಯಸೋದು ಇಲ್ಲ. ನೀವು ನಿರೀಕ್ಷೆ ಉಳ್ಳವರಾಗಿರ್ತೀರಿ, ಆಗಮನ ಕಾಲದಲ್ಲಿ ಬದುಕ್ತಾ ಇರ್ತೀರಿ. ಅಂದರೆ ಆತನ ಬರೋಣವನ್ನು ಎದುರು ನೋಡ್ತಾ ಬದುಕ್ತೀರಿ. ಅದಕ್ಕೆ ಖಾತರಿಯಾಗಿ ನಮಗೆ ಪವಿತ್ರಾತ್ಮ ಅವರನ್ನು ಕೊಟ್ಟಿದ್ದಾರೆ. ಈ ಪವಿತ್ರಾತ್ಮ ಇಲ್ಲಿದ್ದವರು ಟೆನ್ಷನ್ ಮಾಡ್ಕೊಂಡು ಬದುಕ್ತಾರೆ. ಅದರಿಂದ ನಾವು ಟೆನ್ಷನ್ ಮಾಡ್ಕೊಂಡು ಬದುಕೋದು ಬೇಡ. ನಾವು ಆಗಮನ ಕಾಲದಲ್ಲಿದ್ದೀವಿ. ನಾವು ಯೇಸು ಕ್ರಿಸ್ತನ ಪುನರಾಗಮನವನ್ನು ನಿರೀಕ್ಷಿಸ್ತಾ ಬದುಕೋಣ. ಯೇಸು ಬರುವಾಗ ಅವ್ರ ಜೊತೆಗೆ ಹೋಗೋಣ.